ಅಣ್ಣ ಇದು ತಿರುಗ ಮತ್ತೆ ಇನ್ನೊಂದು ಔಷಧಿ ಗುಣ ಐತೆ ಅಣ್ಣ ಇದರಲ್ಲಿ. ಈಗ ಎಮರ್ಜೆನ್ಸಿ ಏನಾದ್ರು ನಾವು ಅಡವಿಯಲ್ಲಿ ಕೆಲಸಗಳು ಮಾಡ್ತಿರ್ತೀವಿ, ಬಟ್ಟಿ ಅಂತ ಬೀಳುತ್ತೆ ಸ್ವಲ್ಪ. ಕಳ್ಳು ಏನಾದ್ರು ಹಳ್ಳಿ ಯಾವ್ದಾನ ವೆಯ್ಟ್ ಎತ್ತಿದಾಗ ಕಳ್ಳು ಏನಾದ್ರು ಇದಾದಾಗ ಬಟ್ಟಿ ಬೀಳುತ್ತೆ. ಆ ಬಟ್ಟಿ ಬಿದ್ದಾಗ ನಮ್ಮ ಕೈಲಿ ಜಲ್ದಿ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಅವಾಗ ಇಲ್ಲೇ ಇದು ಒಂದು ನಾಟಿ ಔಷಧಿ ಇದ್ದಾಗ ಇದರಲ್ಲಿ ಒಂದು ಈ ಥರ ಒಂದು ಕಲ್ಲು, ಇದು ಬಂದ್ರಿಕೆ ಸೊಪ್ಪು, ಇದು ಬಂದ್ರಿಕೆ ಗಿಡ ಅಂತಾರೆ. ಇವೆರಡನ್ನು ಹಿಂಗೆ ಜೊತೆಗೆ ಇದು ಮಾಡಿ ಹೊಟ್ಟೆ ಒಳಗೆ ಇಟ್ಕೊಂಡ್ರೆ ಇದು ಒಂದು ಸ್ವಲ್ಪ ಕಳ್ಳು ಏನಾದರೂ ಆಗಿದ್ರೆ ಸರಿನೇ ಒಂದು ಕಲ್ಲು ಈ ಸೊಪ್ಪು ಇವೆರಡು ಹಿಂಗೆ ಜೊತೆಗೆ ಇಟ್ಕೊಂಡು ಹೊಟ್ಟೆ ಒಳಗೆ ಕಟ್ಕೊಂಡ್ರೆ ಹೊಟ್ಟೆಗೆ ಏನಾದರೂ ಹೊಟ್ಟೆ ಒಳಗೆ ನೋವು ಆದಾಗ ಕಳ್ಳಿಗೆ ಏನಾದರೂ ಎಫೆಕ್ಟ್ ಆದಾಗ ಇದು ತಡೆಗಟ್ಟುತ್ತೆ. ಯಾಜಾದ ಕಟ್ಕೋಬೇಕು ಅಣ್ಣ. ಇಲ್ಲೇ ಬುಡ್ಡ ಹಾಕಳ ಅಂತಾರಲ್ಲ ಅಣ್ಣ, ಈ ಹೊಟ್ಟೆ ಕೆಳಗೆ ಕಟ್ಟಿಗೆ ಅಂದರೆ ಒಳ್ಳೆ ಮಾತು ಅಣ್ಣ. ತಿರ್ಗಾ ವೀಟ್ ಆಗಿರುತ್ತೆ ಕೆಲವ್ರಿಗೆಲ್ಲ. ವೀಟ್ ಅಂದರೆ ಯಾವ ಥರ ಅಣ್ಣ ಅಂದರೆ ಮೈಸೂರಕ್ಕೆ ಮೈ ಕಾವು ತಗೊಂಡಿರುತ್ತೆ. ಅವಾಗೂ ಇದು ಅದಕ್ಕೂ ಒಳ್ಳೆ ಗುಣ ಅಣ್ಣ, ಅದಕ್ಕೂ ಬರುತ್ತೆ. ನಮಸ್ಕಾರ ಅಣ್ಣ. ನಮಸ್ತೆ. ನಿಮ್ಮ ಹೆಸರು? ರಾಘವೇಂದ್ರ. ಯಾವ ಊರು? ಪೂನ್ಬೆ ಯಾವ ತಾಲೂಕು ಅಣ್ಣ? ಚಿತ್ರದುರ್ಗ ತಾಲೂಕು ತುರೂರು. ಈ ಕಲ್ಲಿನ ವಿಶೇಷತೆ ಏನು ಅಣ್ಣ? ಇದು ಬಹಳ ಮಹತ್ವ ಐತೆ ಅಣ್ಣ ಈ ಕಲ್ಲು ಒಳಗೆ. ಹಂಚಿಗೆಲ್ಲ ಅಂತಾರೆ ನಮ್ಮ ಕಡೆ ಎಲ್ಲ, ಬೇರೆ ಕಡೆ ಎಲ್ಲ ಏನಂತಾರೆ ಗೊತ್ತಿಲ್ಲ. ಇದು ಔಷಧಿ ಗುಣನ ಐತಣ್ಣ ಇದರಲ್ಲಿ. ಔಷಧಿ ಗುಣ ಯಾವ ಥರ ಅಂದರೆ ಇದನ್ನ ಬೆಂಕಿ ಒಳಗೆ ಕೆಂಡುಗಳು ಮಾಡಿ ಕೆಂಡದೊಳಗೆ ವೀಟ್ ಮಾಡ್ಬೇಕು. ವೀಟ್ ಮಾಡಿ ಸ್ವಲ್ಪ ಬಿಸಿನೀರೊಳಗೆ ಹಾಕಿ ಸ್ವಲ್ಪ ಇದು ನೀಲಗಿರಿ ಸೊಪ್ಪು ಇದನ್ನು ಹಾಕ್ಯಂಡು ಶೀತ ಆದಾಗ ಸ್ವಲ್ಪ ಹವೆ ಕೊಟ್ಕೊಂಡ್ರೆ ಬೆಡ್ಶೀಟ್ ಹಾಕ್ಯಂಡು ಇದು ಹವೆ ಕೊಟ್ಕೊಂಡ್ರೆ ಶೀತ ತೆಗಿತಾನೆ. ಇದ್ರೊಳಗೆ ಒಳ್ಳೆ ಮಹತ್ವ ಐತಿ ಅಣ್ಣ. ಇದು ಏನಂದರೆ ಬೆಂಕಿ ಒಳಗೆ ತಿರುಗಿ ಕಾಯಿಸಿ ಅನ್ನ ಮೊಸರಿನ ಜೊತೆಗೆ ಹಾಕ್ಯಂಡು ಊಟ ಮಾಡಿದರೆ ಇನ್ನೂ ಒಳ್ಳೇದಣ್ಣ. ಅವಾಗೆಲ್ಲ ನಮ್ಮ ಅಜ್ಜಿ ತಾತರೆಲ್ಲ ಹಾಕ್ಯಂಡು ಊಟ ಮಾಡೋರು, ನಮಗೂ ಕೊಡೋರು. ಇದರೊಳಗೆ ಇನ್ನೂ ಒಳ್ಳೆ ಸತ್ವ ಐತೆ ಅಣ್ಣ, ಒಳ್ಳೆ ಮಹತ್ವ ಐತಿ. ಮಹತ್ವದಂಥ ಕಲ್ಲು ನೋಡೋಣ ಯಾವ ಥರ ಹಂಗೆ ಬೆಣ್ಣೆ ಥರ ಇದ್ದಾವೆ.